ಮನೋವರು ನಾವು ಒಟ್ಟಿಗೆ ಬೆಳೆದವರು ಆ್ಯಸ್ ಎ ಯಂಗ್ಸ್ಟರ್ಸ್. ಅಕ್ಕಪಕ್ಕ ಮನೆ, ಆಲ್ವೇಸ್ ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋರು. ವೇಲೂ ಅಷ್ಟೇ, ಭಾಳ ಹಾರ್ಡ್ ವರ್ಕಿಂಗ್. ಮನೋವರು ಓನ್ಲಿ ಹಾರ್ಡ್ ವರ್ಕಿಂಗ್, ವೇಲು ಹಾರ್ಡ್ ವರ್ಕಿಂಗ್ ಆ್ಯಂಡ್ ಫನ್ ಲಿವಿಂಗ್. ದೇ ಆರ್ ಮೈ ಫ್ಯಾಮಿಲಿ. ಅವರು ಪ್ರಾರಂಭ ಮಾಡಿದಂಥ ದಿನಗಳು ಮತ್ತು ಅವರು ಕಷ್ಟಪಟ್ಟು ಮುಂದೆ ಬಂದಂಥ ದಿನಗಳನ್ನು ನಾನು ನೆನೆಸ್ಕೊಳ್ತೀನಿ. ದೇ ಹ್ಯಾವ್ ಮೆಟ್ ಆಲ್ ದ ಗುಡ್ ಪೀಪಲ್ ಇನ್ ದರ್ ಜರ್ನಿ. ದಟ್ಸ್ ವೈ ದೇ ಆರ್ ದೇರ್ ವೇರ್ ದೇ ಆರ್ ನೌ. ನಮ್ಮ ರವಿಚಂದ್ರನ್ ಅವರು ಅದ್ಭುತವಾದಂಥ ಮ್ಯೂಸಿಷಿಯನ್ನು. ನಾನು ಕೇಳಿದೆ ನಿಮಗೆ, ಆಗಲೇ ಕೇಳ್ತಾ ಇದ್ದೆ, ರಂಗಣ್ಣ ಫಿಲ್ಮ್ ಮೇಕಿಂಗ್ ಮೋರ್ ಪ್ಯಾಷನೇಟು ಮ್ಯೂಸಿಕ್ಕು ಅಂತ. ಫಿಲ್ಮ್ ಮೇಕಿಂಗ್ ಪ್ಯಾಷನೇಟು, ಬಟ್ ಮ್ಯೂಸಿಕಲ್ಲಿ ಬೋತ್ ಪ್ಯಾಷನೇಟ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ಅಂತಂದರು. ಸೊ ದಟ್ಸ್ ಹೌ ಇಟ್ ಈಸ್. ನಮ್ಮ ರಂಗಣ್ಣವರು ಎವರ್ ಇನ್ಸ್ಪೈರಿಂಗ್ ಆ್ಯಂಡ್ ಸಮ್ಟೈಮ್ಸ್ he makes us perspire also. He is my very, very old friend. He has never changed and he is not going to change. So we accept him. ಸರಿಪ್ಪ ಬರ್ತೀನಿ. ನಂದು ಉತ್ತರ ಕರ್ನಾಟಕದ ಕನ್ನಡ, ಹಿಂಗ್ಯಾಕೆ ಮಾಡ್ತೀಯ? ನಿಮ್ದೆಲ್ಲ ಅರ್ಧಂಬರ್ಧ ಕನ್ನಡ, ನಮ್ಮದು ನಿಜವಾದ ಒರಿಜಿನಲ್ ಕನ್ನಡ ಅಲ್ಲಿತ್ತು. ನಮ್ಮ ಸುಧಾಕರ್ ಅವರು ಆರೋಗ್ಯ ಸಚಿವರ ಜೊತೆಗೆ ಅವರು ಎಲ್ಲ ರಂಗದಲ್ಲೂ ಕೂಡ ಭಾಳ ಆಸಕ್ತಿ ಇರುವಂಥವ್ರು. ಎಲ್ಲಕ್ಕಿಂತ ನನಗೆ ಆಶ್ಚರ್ಯ ಇರುವಂಥದ್ದು ಈ ಮನುಷ್ಯನ ಅಪ್ಪಟ್ಟ ಕನ್ನಡಿಗ, ಆದರೆ ವಿಚಾರಗಳು ವಿಶ್ವವನ್ನು ಮೀರಿ ಮಾನವರದು. ಆ ಹೆಸರು ನನಗೆ ಭಾಳ ಹಿಡಿಸ್, ಡಿವೈನ್ ಟೈಡ್ಸ್ ಅಂತ. ಒಂದು ಕಡೆ ಲಹರಿ ಅಂದರೆ ಟೈಡ್ಸ್, ಸೊ ಅದರಲ್ಲೂ ಕೂಡ ಲಹರಿ ಇದೆ. ಡಿವಿನಿಟಿ ಆ್ಯಂಡ್ ಲಹರಿ ಎರಡು ಒಟ್ಟಿಗೆ ಇದ್ದಾವೆ. ಅವರು ನಿಜವಾಗ್ಲೂ ಕೂಡ ಅವ್ರು ಏನು ಹಿಂಗೆ ಹೇಳಿದ್ರು, ಐ ಎಕ್ಸ್ಪೀರಿಯನ್ಸ್ ಇಟ್. ನಾನು ಬಂದು ಕೂತ ತಕ್ಷಣ ಆ ವಿಡಿಯೋದಲ್ಲಿ ಬರ್ತಾಯಿತ್ತು ಅವರ ಆ ಮ್ಯೂಸಿಕ್ಕು ಮತ್ತು ಆ ವೀಣೆಯ ಒಂದು ಸ್ವರ, ಅದಕ್ಕೆ ತಕ್ಕಾಗೆ ಆ ಒಂದು ದೇವರ ಮೂರ್ತಿಯನ್ನು ಅವರು ಶೇಪ್ ಮಾಡ್ತಾಯಿದ್ರು, ಬೆಂಕಿಯಲ್ಲಿ ಹಾಕ್ತಾಯಿದ್ರು. ನನಗೆ ಮೈಯೆಲ್ಲ ಜುಮ್ಮಂತು. ನನಗೆ ಅದು ಅನುಭವಕ್ಕೆ ಬಂತು, ಎಷ್ಟು ಡಿವಿನಿಟಿ ಅಂತಂದರೆ ಹೆಂಗೆ ಅಂತ. ನಾವೆಲ್ಲ ಏನು ತಿಳ್ಕೊಂಡಿದ್ನ, ನಾವೆಲ್ಲ ತಿಳ್ಕೊಳ್ಳೋದೇನು, ನಾವೆಲ್ಲ ದೇವರ ಸೃಷ್ಟಿಗಳು. ನಾವೆಲ್ಲ ದೇವರ ಸೃಷ್ಟಿಗಳು, ಎಷ್ಟೇ ದೊಡ್ಡವರಲ್ಲಿ ಸಣ್ಣವರಲ್ಲಿ ನಾವೆಲ್ಲ ದೇವರ ಸೃಷ್ಟಿಗಳು. ಆದರೆ ಅವ್ರು ಏನು ತೋರಿಸಿದ್ರು ಅಂತಂದರೆ, ಅತ್ಯಂತ ಕಡು ಬಡುವ, ಎಜುಕೇಷನ್ ಇಲ್ಲ, ಆದರೆ ಅವನು ದೇವರನ್ನು ಸೃಷ್ಟಿ ಮಾಡ್ಬೋದು ಅಂತ ತೋರಿಸಿದ್ರು. ಅದ್ಭುತವಾದಂಥ ಕಲ್ಪನೆ. ಮತ್ತು ನೇಚರ್ ಬಗ್ಗೆ ತಾವೇನು ತೋರಿಸಿದ್ದೀರಿ ಅದು ಭಾಳ ಸತ್ಯ. ಡಿವೈನ್ ಅಂದ್ರೆ ಇಟ್ಸ್ ಕನೆಕ್ಟ್ ಟು ದಿ ನೇಚರ್. ವಿದೌಟ್ ಕನೆಕ್ಟಿಂಗ್ ದ ನೇಚರ್ ಡಿವಿನಿಟಿ ಬರೋದೇ ಇಲ್ಲ. ಅದರ ಟೈಡ್ಸ್ಗಳನ್ನು ನೀವು ಅಂದರೆ ಎಕ್ಸ್ಪ್ರೆಷನ್ ಆಫ್ ಅ ಸೈಲೆಂಟ್ ಎಮೋಷನ್ ಇಂಟು ಅ ಎಕ್ಸ್ಪ್ಲೋಷನ್ ಆಫ್ ಮ್ಯೂಸಿಕ್ ಮಾಡಿದ್ದೀರಿ ನೀವು. ಸ್ಮಾಲ್ ಸೈಲೆನ್ಸನ್ನು ಎಕ್ಸ್ಪ್ಲೋಷನ್ ಆಗಿ ನೀವು ಮಾಡಿದ್ದೀರಿ ಅಂತ ನನ್ನ ಕಲ್ಪನೆ. ಆ್ಯಂಡ್ ದ ಗ್ರೇಟೆಸ್ಟ್ ಪ್ರೈಡ್ ಈಸ್ ನೀವು ನಮ್ಮವರು, ಕನ್ನಡಿಗರು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ಛಾಪನ್ನು ಮೂಡಿಸಿದಿರಿ. ಗ್ರಾಮಿ ಅವಾರ್ಡ್ಸ್ ನನ್ನ ಪ್ರಕಾರ ಕನ್ನಡ ಅಲ್ಲ, ಇಡೀ ಭಾರತ ದೇಶದಲ್ಲಿ ಯಾವುದೇ ಕಂಪ್ನಿಗೆ ಸಿಕ್ಕಂಗೆ ಕಾಣಲಿಲ್ಲ. ನನ್ನ ನಾಲೆಜ್ಗೆ ಗೊತ್ತಿಲ್ಲ ನನಗೆ, ಬಂದಿಲ್ಲ. ಮತ್ತು ಈಗ ರಂಗಣ್ಣ ಹೇಳ್ತಿದ್ರು, ಬರೋದಿರಲಿ, ನಾಮಿನೇಷನ್ ಆದ್ರೇ ಅದಕ್ಕೆ ಭಾಳ ದೊಡ್ಡ
ಒಂದು ಸುದ್ದಿ ಅಂತನ್ನುವಂಥದ್ದು. ಹಾಂ, ಕರೆಕ್ಟ್. ಬಟ್ ದಿಸ್ ಈಸ್ ಎಕ್ಸ್ಟ್ರಾರ್ಡಿನರಿ. ಲಹರಿ ಸಂಸ್ಥೆ ಇದನ್ನು ಪಾರ್ಟ್ ಆಫ್ ದಿಸ್ ಆಗಿರುವಂಥದ್ದು ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಇಂಥದ್ದು ಕ್ರಿಯೇಷನ್ ಹೆಚ್ಚಿಗೆ ಆಗಲಿ. ಈಸ್ ಅ ಕ್ರಿಯೇಟರ್. ಇನ್ನು ನೀವು ಏನು ಮಾಡಿದ್ದೀರಿ ಅಂದರೆ ಇದನ್ನೆಲ್ಲ ಮಾಡಿ ನಮ್ಮ ಒಂದು ಆಸೆ ಎಕ್ಸ್ಪೆಕ್ಟೇಷನ್ ಭಾಳ ಎತ್ತಕ್ಕೆ ತೊಗೊಂಡು ಹೋದ್ರಿ ಈಗ. ಸೊ ಯು ಹ್ಯಾವ್ ಟು ಗೋ ಹೈ ಆ್ಯಂಡ್ ಹೈ ಆ್ಯಂಡ್ ಹೈ. ದಟ್ ಈಸ್ ದಿ ಕಾಸ್ಟ್. ವೆನ್ ಸಂಬಡಿ ಈಸ್ ವೆರಿ ಸಕ್ಸಸ್ಫುಲ್, ಯು ಹ್ಯಾವ್ ಟು ಪೇ ಟು ಕೀಪ್ ಅಪ್ ವಾಟ್ ಎವರ್ ಈಸ್ ಅಚೀವ್ಡ್. ಸೊ ಭಾಳ ಸಂತೋಷ ಆಗಿದೆ. ಭಾರತ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಇರಿದಿರುವಂಥ ಎಲ್ಲ ವಿಚಾರಗಳು, ತತ್ವಗಳು, ಐಡಿಯಾಗಳು ಭಾರತ ದೇಶದಲ್ಲಿದೆ. ದಟ್ ಇಸ್ ದ ಬ್ಯೂಟಿ ಆಫ್ ನಮ್ಮದು ಭಾರತದ್ದು. ಅದನ್ನು ಸ್ವಲ್ಪ ನೋಡಿ ತೆಗೆದ್ರೆ ಬೇಕಾದಷ್ಟಿಂತ ಸಿಗ್ತದೆ. ಮತ್ತು ನೀವು ಏನು ಹೇಳಿದ್ರಿ, ಚೇಂಜ್ ಶುಡ್ ಕಮ್ ಫ್ರಮ್ ವಿದಿನ್ ಅನ್ನೋಂಥದ್ದು. ಅಬ್ಸಲ್ಯೂಟ್ಲಿ ಇಟ್ ಈಸ್ ಅನ್ಅಡಲ್ಟ್ರೇಟೆಡ್ ಟ್ರುತ್, 100%. ಅದರಲ್ಲಿ ಎರಡನೇ ಮಾತೇ ಇಲ್ಲ. ನೀವು ನನಗೆ ವೈಯಕ್ತಿಕವಾಗಿ ಇನ್ಸ್ಪೈರ್ ಮಾಡಿದ್ದೀರಿ. ನಾನು ಸರ್ಕಾರದಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಇನ್ಸ್ಪೈರ್ ಮಾಡಿದ್ದೀರಿ. ನಿಜವಾಗ್ಲೂ ಕೂಡ ನೀವು ಏನು ಉದ್ದೇಶದಿಂದ ಇದನ್ನು ಮಾಡಿದಿರಿ ಅದು ಯಶಸ್ವಿಯಾಗಿದೆ ಅಂತಂದು ನಾನು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಟು ಬ್ರಿಂಗ್ ದ ಚೇಂಜ್. ಮತ್ತು ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಇಂಥವೆಲ್ಲ ಬರಲಿ.